ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ವ್ಯವಸಾಯ ಮಾರುಕಟ್ಟೆಯ ಕಡಲೆಕಾಳು ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ಏರಿಕೆ ಆಗಿದೆ? ತುಂಬಾ ಸ್ನೇಹಿತರು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಿನಾಂಕ 15 ಅಕ್ಟೋಬರ್ 2025. ಮೊದಲನೇದಾಗಿ ಅಲಸಂದೆ ಕಾಳು ಬೆಲೆಗಳ ವಿವರಣೆಯನ್ನು ನೋಡ್ತಾ ಇದ್ದೀವಿ. ಗುಂಡ್ಲುಪೇಟೆ ಮಾರುಕಟ್ಟೆಯಲ್ಲಿ ಅಲಸಂದೆ ಕಾಳು ಕ್ವಿಂಟಲಿಗೆ 6,500 ರೂಪಾಯಿ ಇದೆ. ಬೆಂಗಳೂರು ಮಾರುಕಟ್ಟೆಯಲ್ಲಿ 7,800 ರೂಪಾಯಿರಿಂದ ಹೆಚ್ಚಿನ ಬೆಲೆ 8,500, ಮಧ್ಯಸ್ಥ ಬೆಲೆ 8,150. ಬಳ್ಳಾರಿ ಮಾರುಕಟ್ಟೆಯಲ್ಲಿ 6,850ರಿಂದ ಹೆಚ್ಚಿನ ಬೆಲೆ 6,960, ಮಧ್ಯಸ್ಥ ಬೆಲೆ 6,905. ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ 2,231ರಿಂದ ಹೆಚ್ಚಿನ ಬೆಲೆ 4,311, ಮಧ್ಯಸ್ಥ ಬೆಲೆ 2,946. ಕಡಲೆಕಾಳು ಬೆಲೆಗಳ ವಿವರಣೆ. ಗದಗ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಗರಿಷ್ಠ ಬೆಲೆ 6,126 ರೂಪಾಯಿ, ಕಡಿಮೆ ಬೆಲೆ 3,707, ಮಧ್ಯಸ್ಥ ಬೆಲೆ 5,804. ಗುಂಡ್ಲುಪೇಟೆ ಮಾರುಕಟ್ಟೆಯಲ್ಲಿ 6,500 ರೂಪಾಯಿ ಇದೆ. ಬೆಂಗಳೂರು ಮಾರುಕಟ್ಟೆಯಲ್ಲಿ ಕಡಲೆಕಾಳು 7,200 ರೂಪಾಯಿರಿಂದ ಹೆಚ್ಚಿನ ಬೆಲೆ 7,800, ಮಧ್ಯಸ್ಥ ಬೆಲೆ 7,500. ಬಸವ ಕಲ್ಯಾಣ ಮಾರುಕಟ್ಟೆಯಲ್ಲಿ 6,300 ರೂಪಾಯಿ ಇದೆ. ಬೀದರ್ ಮಾರುಕಟ್ಟೆಯಲ್ಲಿ 3,001ರಿಂದ ಹೆಚ್ಚಿನ ಬೆಲೆ 5,611, ಮಧ್ಯಸ್ಥ ಬೆಲೆ 5,148. ವಿಜಯಪುರ ಮಾರುಕಟ್ಟೆಯಲ್ಲಿ 6,510 ರೂಪಾಯಿ ಇದೆ, ಹೆಚ್ಚಿನ ಬೆಲೆ. ಕಡಿಮೆ ಬೆಲೆ 4,500, ಮಧ್ಯಸ್ಥ ಬೆಲೆ 5,555. ಶಿವಮೊಗ್ಗ ಮಾರುಕಟ್ಟೆಯಲ್ಲಿ 6,800 ರೂಪಾಯಿರಿಂದ ಹೆಚ್ಚಿನ ಬೆಲೆ 7,600, ಮಧ್ಯಸ್ಥ ಬೆಲೆ 7,200. ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಜವಾರಿ ಸ್ಥಳೀಯ ಕಡಲೆಕಾಳು ಕ್ವಿಂಟಲಿಗೆ 1,269 ರೂಪಾಯಿರಿಂದ ಹೆಚ್ಚಿನ ಬೆಲೆ 5,826, ಮಧ್ಯಸ್ಥ ಬೆಲೆ 4,049. ಓವರಾಲ್ ಆಗಿ ಕಡಲೆಕಾಳು ಗರಿಷ್ಠವಾಗಿ 7,800 ರೂಪಾಯಿ ಬೆಂಗಳೂರು ಮಾರುಕಟ್ಟೆಯಲ್ಲಿ, ನಂತರ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ 7,600 ರೂಪಾಯಿ ರೇಟ್ ಅನ್ನೋದು ನಡೆದಿದೆ. ಇದಿಷ್ಟು ಕರ್ನಾಟಕ ವ್ಯವಸಾಯ ಮಾರುಕಟ್ಟೆ ಸಂಬಂಧಿಸಿದ ಅಲಸಂದೆ ಕಾಳು ಹಾಗೂ ಕಡಲೆಕಾಳು ಬೆಲೆಗಳ ವಿವರಣೆ. ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಕ್ಷಣದಲ್ಲಿ ನೋಟಿಫಿಕೇಶನ್ ಆಗುತ್ತವೆ. ಈ ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವರೆಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ. ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.